ಸೊ ಅಲ್ಲಿಂದ ನಾವು ಹೊರಗೆ ಬಂದೆ, ಅಲ್ಲಿ ಏನಿಲ್ಲ. ಮತ್ತೆ ಈಗ ಅಜಾನ್ಸ್ ಆಗ್ತಾ ಉಂಟು. ಸೊ ಈಗ ಹೋಗಿ ನಮಾಜ್ ಮಾಡಬೇಕು. ಇಲ್ಲಿ ನೋಡಿ ಕ್ಯಾಟೆಲ್ಲ ಮಲಗಿದೆ, ಎಂತ ಗಾಳಿ ಉಂಟು. ವಾವ್, ಎಲ್ಲ ಕ್ಯಾಟಲ್ಲಿ ಮಲಗಿದೆ ನೋಡಿ ನೋಡಿ. ನಾವು ಎದ್ದರಿಸಿದ್ ಬೇಡ. ಇಲ್ಲಿ ಒಂದು ವಾವ್, ಮಲಗಿದ ಸ್ಟೈಲ್ ನೋಡಿ. ಎಂತ ಒಂದು ಗಾಳಿಯಲ್ಲಿ ಅದರ ರೋಮ ಹಾರದ್ ನೋಡಿ ನೋಡಿ. ಎಂತ ಮಲಗದು, ಎಂತ ಟೆನ್ಷನ್ ಇಲ್ಲ ಅದಕ್ಕೆ. ನಮ್ಮಾಗಿ ಎಂತ ಟೆನ್ಷನ್ ಇಲ್ಲ ನೋಡಿ, ಅದಷ್ಟೇ ಮಲಗಿ ಉಂಟು. ಅಲ್ಲಿ ಎಲ್ಲ ಮಾಡಿ ಬಂದು ಸ್ವಲ್ಪ ಪರ್ಚೇಸ್ ಮಾಡಿದೆ. ಅದು ಪರ್ಸ್ ಮತ್ತೆ ಸ್ವಲ್ಪ ಚಿಕ್ಕ ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಅದನ್ನು ಬಿಲ್ ಮಾಡಿ ಬಂದೆ. ನಾನು ಸೈಕಲ್ ನೋಡಿ ಎಲ್ಲಿ ಪಾರ್ಕ್ ಮಾಡಿದ್ದೆ ಅಲ್ಲೇ ಉಂಟು. ಮತ್ತೆ ಎಲ್ಲಿ ಹೋಗ್ತದೆ ಅಲ್ವಾ. ಅದಕ್ಕೆ ನಾನು ಸೈಕಲ್ಗೆಲ್ಲ ಇಲ್ಲಿ ಟ್ರೈಪಾಡ್ ಸೆಟ್ ಮಾಡಿ ಇದರಲ್ಲಿ ಇಟ್ಟು ನಿಮಗೆ ನಾನು ಮಾಡ್ತೇನೆ. ಅಲ್ಲಿ ನಾವು ಆ ಪಾರ್ಕ್ ಹತ್ರ ಹೋಗುವ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡುವ, ಮತ್ತೆ ಹೋಗುವ. ಅಲ್ಲಿಂದ ನಾನು ತಗೊಂಡು ಹೋಗುವ, ತಿನ್ಲಿಕ್ಕೆ ಕುಡಿಲಿಕ್ಕೆ ನಾನು ತಗೊಂಡು ಹೋಗುವ, ಮತ್ತೆ ಅಲ್ಲಿ ರೆಸ್ಟ್ ಮಾಡುವ. ಸೊ ಅಲ್ಲಿಂದ ನಾನು ಬಂದು ನಾನೀಗ ಈಚೆ ಬಂದೆ. ನನ್ನ ಆಗದ ಪಾರ್ಕ್ ಕಡೆಗೆ ಈಗ ಹೋಗ್ತಾ ಇದ್ದೇನೆ ನೋಡಿ. ಅಲ್ಲಿಗೆ ಹೋಗುವ, ಅಲ್ಲಿ ಸ್ವಲ್ಪ ಕೂತ್ಕೊಳ್ಳುವ. ಫುಲ್ ಟಯರ್ಡ್ ಆಗಿದೆ ಮಾತ್ರ. ಈ ಬಿಸಿಲಲ್ಲಿ ಕುತ್ಕೊಂಡು ಓದ್ಕೊಂಡು ಸೈಕಲ್ ಹೊಡಿಕೊಂಡು ಪೂರ ಫುಲ್ ಬ್ಯುಸಿಯಾಗಿದ್ದೇನೆ. ನನ್ನ ಎಡೆಯಲ್ಲಿ ಬಾಯಲ್ಲಿ ಇದೇ ಬರುತ್ತೆ, ಅಂದರೆ ಹಿಂದಿ. ಯಾಕಂದರೆ ಇಲ್ಲಿ ಹಿಂದಿ ಮತ್ತು ಮಲಯಾಳ ಅದೇ ಜಾಸ್ತಿ, ಕನ್ನಡದವರಿಲ್ಲಲ್ಲ. ಸೊ ಹಾಗೆ ಇದು ನೋಡಿ, ಬ್ಯಾಕ್ ಸೈಡ್ ವ್ಯೂ ನೋಡಿ. ನನ್ನ ಬ್ಯಾಕ್ ಸೈಡ್ ವ್ಯೂ ಹೇಗೆ ಉಂಟು. ಆ್ಯಂಡ್ ನಿಮಗೆ ಫ್ರಂಟ್ ತೋರಿಸ್ತೇನೆ. ಫ್ರಂಟ್ ನೋಡಿ, ಇದು ಮೆಟ್ರೋ. ಎಷ್ಟು ದೊಡ್ಡ ನೋಡಿ ಮೆಟ್ರೋ. ಇಲ್ಲಿ ಫುಲ್ ವ್ಯೂ, ಈಗ ಒಳ್ಳೆ ವ್ಯೂ ಉಂಟು. ಇಲ್ಲಿಂದ ನಾವು ಪಾರ್ಕ್ ಕಡೆಗೆ ಹೋಗುವ. ಪಾರ್ಕ್ ಅಂತ ಉಂಟಾ? ಪಾರ್ಕ್ ಇದು ನಮಗೆ ಸೈಕಲ್ ಇಡ್ಲಿಕ್ಕೆ ಜಾಗ ಉಂಟು. ಇದು ನೋಡಿ, ಸೈಕಲ್ ಇಡ್ಲಿಕ್ಕೆ ಜಾಗ ಪೂರ ಫುಲ್ ಸೈಕಲ್ ಪಾರ್ಕಿಂಗ್. ನೋಡಿ ಎಷ್ಟು ಚಂದ ಐತೆ ಪಾರ್ಕ್. ನಾವಲ್ಲಿ ಸೈಕಲ್ ಹಿಡ್ಕೊಂಡು ನಡ್ಕೊಂಡು ಹೋಗೋಣ. ಅದೊಂದು ಫುಲ್ ರೌಂಡ್ ಹೊಡೆದು ಬರುವ. ಬಚ್ತಾ ಉಂಟು. ಒಮ್ಮೆ ಕುತ್ಕೊಳ್ಳೋ ಆಗ್ತಾ ಉಂಟು. ಎಲ್ಲಾದ್ರೂ ಹೋಗಿ ಕುತ್ಕೊಳ್ಬೇಕು. ನನಗೆ ಇಲ್ಲಿ ಬೋರ್ ಆಗ್ತದೆ, ಗೊತ್ತಾಯ್ತಾ? ಯಾರಿಲ್ಲಲ್ಲ. ಊರಲ್ಲಾದರೆ ಸ್ವಲ್ಪ ಯಾರು ನಡ್ಕೊಂಡು ಹೋಗ್ಬೋದು. ಇಲ್ಲಿ ಯಾರು ಅಷ್ಟಿಲ್ಲ. ಫುಲ್ ಬೋರಿಂಗ್ ನೋಡಿ. ಅಂತ ಉಂಟಲ್ಲ ನಿಮಗೆ. ನೋಡಿ ಫುಲ್ 05 ನೋಡಿ, 05 ನೋಡಿ. ಫುಲ್ ವ್ಯೂ ಹೇಗುಂಟು ಹೇಳಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಆಲ್ ಕ್ಲಿಕ್ ಮಾಡಿ. ನನ್ನ ಇನ್ನು ಸಂಡೇ ವ್ಲಾಗ್ ಬರ್ತಾ ಇರ್ತದೆ. ನಾನು ಟ್ರೈ ಮಾಡ್ತೇನೆ ಮಾಡಲಿಕ್ಕೆ, ನೋಡುವ ಎಲ್ಲ ಆಗ್ತದೆ ಅಂತ. ಟೈಮ್ ಸಿಕ್ಕಿದ್ರೆ ಮಾಡಬೇಕು, ಇಲ್ಲಾಂದ್ರೆ ಆಗಲಿಕ್ಕಿಲ್ಲ. ನಮ್ಮ ಮೆಮೊರೀಸ್ ಆದರೆ ಉಳಿತದೆ. ಹೀಗೆ ಮಾಡಿದರೆ ನಮ್ಮ ಮೆಮೊರೀಸ್ ಫುಲ್ ಮೆಮೊರೀಸ್. ನಾವು ಪಾರ್ಕ್ ಮಾಡುವ. ನಾವು ಪಾರ್ಕ್ ಮಾಡಿದ್ವಿ. ಸೊ ನಮ್ಮ ಸೈಕಲಲ್ಲಿ ಪಾರ್ಕ್ ಮಾಡಿದ್ವಿ ನೋಡಿ. ಅಲ್ಲಿ ಪಾರ್ಕ್ ಆಗಿದೆ. ನಾವು ಹೋಗುವ. ಬಿಸಿಲು ನೋಡಿ, ಒಬ್ಬೋ ಬಿಸಿಲು, ಎಂತ ಬಿಸಿಲು. ಪಾರ್ಕ್ ನೋಡಿ ಫುಲ್ ಪಾರ್ಕ್. ಅಂತ ಬಿಸಿಲಲ್ಲ. ಅಲ್ಲಿ ಕುತ್ಕೊಂಡು ಸ್ವಲ್ಪ ಏನಾದರೂ ಮಾಡುವ. ಸ್ವಲ್ಪ ಒಂದು ಜ್ಯೂಸ್ ತಗೊಂಡಿದ್ದೇನೆ, ಅದಕ್ಕೆ ಕುಡಿಬೇಕು. ನಾನೀಗ ಶುಗರ್ ಕುಡಿತೇನೆ, ನನಗೇನೀಗ ಡಯಟನ್ನು ಇಲ್ಲ. ನೀನು ಕೇಳಬೇಡಿ, ಶುಗರ್ ಕುಡಿತಿ, ನೀನು ಟ್ರೈನರ್ ಅಲ್ವಾ, ಹಾಗೆ ಸ್ವಲ್ಪ ಎಡೆಗೆ ಒಂದು ಎನರ್ಜಿ ಆಗಲಿಕ್ಕೆ ಹಾಗೆ. ನೋಡಿ, ಇಲ್ಲಿ ಆಟಾಡ್ತಿದ್ದಾರೆ, ಎಲ್ಲ ಇದ್ದಾರೆ, ಫುಲ್ ಆಟಾಡ್ತಿದ್ದಾರೆ ನೋಡಿ. ಒಂದೊಂದು ಕಡೆ ಒಬ್ಬೊಬ್ಬರಿದ್ದಾರೆ ನೋಡಿ. ಫುಲ್ ಹಾಡು ಹಿಡ್ಕೊಂಡು, ಕಾಲ್ ಮಾಡಿಕೊಂಡು, ಒಟ್ಟು ಕೂತ್ಕೊಂಡು ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ. ಎಲ್ಲ ಕಡೆ ಫ್ಯಾಮಿಲಿ ಫ್ರೆಂಡ್ಸ್ ಫುಲ್ ಇವರೇ ಇರೋದು.
ನಾನೇ ಒಬ್ಬನೇ ಎಲ್ಲಿ ಕೂತ್ಕೊಳ್ಳೋದು ನೋಡೋದು ಈಗ, ಎಲ್ಲಿ ಕೂತ್ಕೊಳ್ಳೋದು? ಸಿಂಗರ್ದು ಕಾಣ್ತಾ ಇಲ್ಲ ಎಲ್ಲಿ ಸಹ. ನೋಡುವ ಎಲ್ಲದು ಸುಮ್ಮನೆ ಕೂತ್ಕೊಳ್ಳೋ ಹೋಗಿ. ಎಲ್ಲ ಕಡೆ ಬಿಸಿಲುಂಟು. ಎಲ್ಲ ಕಡೆ ಫ್ಯಾಮಿಲಿ ನೋಡಿ. ನಾವೆಲ್ಲಿ ಕೂತ್ಕೊಳ್ಳೋಣ? ಕೂತ್ಕೊಳ್ಳೋಣ. ಒಂದು ಡ್ರೆಸ್ ಒಂದುಂಟು, ಅದು ಇಲ್ಲಿಗೆ ಹಾಕಿ ಕೂತ್ಕೊಳ್ವಾ. ಓಕೆ ಅಲ್ಲ? ಕೂತ್ಕೊಳ್ವಾ. ಈ ಬ್ಯಾಗ ನಮಗೆ ಕೆಳಗಿಟ್ಟಾಗ ಎಷ್ಟು ಫ್ರೀ ಆಯ್ತು ಗೊತ್ತುಂಟ. ಫ್ರೀ ಆಯ್ತು ಸ್ವಲ್ಪ, ಇಲ್ಲದ್ರೆ ಎತ್ಕೊಂಡು ಬರ್ತಾ ಇದ್ದಲ್ಲ ಹಾಗೆ. ಅದೇ ಒಂದು ಡ್ರೆಸ್ ಉಂಟು, ಅದನ್ನು ಇಲ್ಲಿ ಕೆಳಗೆ ಹಾಕುವ. ಸ್ವಲ್ಪ ಫ್ರೀ ಆಯ್ತು. ಬೆವರು ನೋಡಿ. ಗೇಟನ್ನು ತಂದೆ ಸ್ವಲ್ಪ ಐಟಮ್. ಮತ್ತೆ ಇಲ್ಲಿ ಯಾವುದುಂಟು ಡ್ರೆಸ್ ಹಾಕ್ಲಿಕ್ಕೆ ಕೆಳಗೆ? ಯಾವುದುಂಟು ಇದುಂಟಲ್ಲ, ಚಿಮ್ಕದ ಹೊಡೆದು. ವಾ, ಇದೊಂದು ಜಿಮ್ಕದ ಹೊಡೆದುಂಟು. ನಿಮಗೆ ಬ್ರ್ಯಾಂಡ್ ಗೊತ್ತುಂಟು ಯಾವುದಂತ? ಇದು ಕೇರಳದವರು ಮಾಡಿದ್ದು ಬ್ರ್ಯಾಂಡ್, ಜಿಮ್ಕದ್ದು. ಇಲ್ಲಿ ಕುತ್ಕೊಳ್ವಾ. ಸ್ವಲ್ಪ ಹೊರಗಲಿಕ್ಕೆಲ್ಲ ಬೇಕಲ್ಲ. ಮತ್ತೆ ನಾನು ಡ್ರೆಸ್ ಹಾಕ್ತೇನೆ, ಯಾಕೆಂದ್ರೆ ಈ ಡ್ರೆಸ್ಸಿಗೆ ಉಂಟಲ್ಲ ಮಣ್ಣಾಗ್ತದೆ, ಸೊ ಅದಕ್ಕೆ ಒಂದು ಡ್ರೆಸ್ ಹಾಕ್ತೇನೆ. ಇದು ನಂದೊಂದು ಕೂಲ್ ಡ್ರಿಂಕ್, ಸ್ವಲ್ಪ ಎನರ್ಜಿ ಆಗ್ಲಿಕ್ಕೆ. ಇದು ಸ್ವಲ್ಪ ತೆಗ್ದಿಡುವ. ಇಲ್ಲಿ ಮಲಗಿದ್ರು ಆಯ್ತು, ಅಷ್ಟು ನಿದ್ದೆ, ಸ್ವಲ್ಪ ಟಯರ್ಡ್ ಆಗಿದೆ ನಾನು. ಗಂಟೆ ಎಷ್ಟು? ಗಂಟೆ 4. ನಾನು ಎಷ್ಟು ಗಂಟೆ ಬಂದಿದ್ದೆ ಗೊತ್ತುಂಟಾ? 1:30, 2 ಗಂಟೆ ಬಂದಿದ್ದೇನೆ ಮೇ ಬಿ. ಫುಲ್ ಹೆವಿ ಟಯರ್ಡ್ ಆಗಿದೆ. ಇದು ಹೊರಗೆ ಹೋಗ ಸ್ವಲ್ಪ ಮಣ್ಣಾಗ್ತದೆ, ಅದಕ್ಕೆ ನಾನು ಬೇರೆ ಡ್ರೆಸ್ ಹಾಕಿದ್ದು. ನನಗೆ ಡಯಟಲ್ಲಿ ಏನಿಲ್ಲ, ಸೊ ಹಾಗಾಗಿ ನಾನು ಇದು ಕುಡಿಯುವುದು. ಇಲ್ಲಾದ್ರೆ ಕಟ್ ಮಾಡಬೇಕು. ನಾರ್ಮಲ್ ಡಯಟ್ ಇದ್ರೆ ಸಹ ಇಲ್ಲದ್ರೆ ಸಹ ನಾವು ಕುಡಿಬಾರ್ದು ಯಾವುದು ಸಹ, ಯಾಕಂದರೆ ಹೆಲ್ತಿಗೆ ಶುಗರ್ ಅಷ್ಟು ಒಳ್ಳೇದಲ್ಲ. ನಮಗೆ ಅಷ್ಟು ರೋಗ ಬರಲಿಕ್ಕೆ ಕಾರಣ ನಮಗೆ ಶುಗರೇ, ಬೇರೆ ಅಂತಲ್ಲ. ರಿಯಲ್ ಆಗಿ ಹೇಳ್ಬೇಕಾದ್ರೆ ಶುಗರ್ ತುಂಬ ಕಟ್ ಮಾಡಬೇಕು. ಮತ್ತು ನಾನು ನಾರ್ಮಲಾಗಿ ಟೀ, ಕಾಫಿ ಏನು ಶುಗರ್ ಹಾಕಲ್ಲ. ಟೀ ಕುಡಿಯಲ್ಲ, ಮತ್ತು ಕಾಫಿ ಆಗೋದೊಮ್ಮೆ ಕುಡಿತೇನೆ, ಜಾಸ್ತಿ ಕುಡಿಯಲ್ಲ. ಅದರಲ್ಲಿ ಕೆಫಿನ್ ಜಾಸ್ತಿ ಇರ್ತಲ್ಲ. ಮತ್ತು ನಾನು ಶುಗರ್ ತುಂಬ ಕಡಿಮೆ. ಮಾರ್ನಿಂಗ್ ಎದ್ದು ಓಟ್ಸ್, ಅದು ನ್ಯಾಚುರಲ್ ಶುಗರ್, ಡೇಟ್ಸ್ ಇದ್ದು, ಅಲ್ಲಾದರೆ ನಟ್ಸ್ ಇದು, ಆ ಟೈಪ್ ಯಾವುದೋ ತಿಂತೇನೆ. ಅಲ್ಲಾದರೆ ಬೇರೆ ಎಕ್ಸ್ಟ್ರಾ ಶುಗರ್ ಇದ್ದು ಜ್ಯೂಸ ಬೇರೆ ತಿಂದಿಲ್ಲ ನಾನು, ಕಮ್ಮಿ. ನೀವು ಸಹ ಕಂಟ್ರೋಲ್ ಮಾಡಿ. ಓಕೆ, ದುಬೈಯಲ್ಲಿ ನಾನು ಅನ್ಕೊಂಡಾಗಿರಲ್ಲ ಮಚ್ಚ. ದುಬೈಯಲ್ಲಿ ಮೊಬೈಲ್ ರೀಲ್ಸ್ ನೋಡಿ, ವಾವ್ ದುಬೈ ಎಷ್ಟು ಲಕ್ಸುರಿ, ಹಾಗೆ ಹೀಗೆ ತುಂಬ ಮಾತಾಡ್ತಾರೆ. ಆದರೆ ದುಬೈಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಆದರೆ ಸಿಟಿ ರಿಯಾಲಿಟಿ ಏನು ಗೊತ್ತುಂಟ? ಡೈಲಿ ಲಾಂಗ್ ಡ್ಯೂಟಿ, ಟಯರ್ಡ್ ಬಾಡಿ, ಮತ್ತು ಲೋನ್ಲಿ ಫೀಲ್ ಆಗ್ತದೆ ರೂಮಲ್ಲಿ. ಯಾರೂ ಇಲ್ಲ ರೂಮಲ್ಲಿ, ಲೋನ್ಲಿ ಫೀಲ್ ಆಗ್ತದೆ. ಮನೆಯಲ್ಲಾದರೆ ಎಲ್ಲರಿದ್ದರು, ಆದರೆ ಇಲ್ಲಿ ಯಾರೂ ಇರಲ್ಲ ಮಚ್ಚ. ಆದರೆ ನೆಕ್ಸ್ಟ್ ಡೇಸ್ ಒಮ್ಮೆ ಆಗಲೇ ಫೈಟ್ ಮಾಡಬೇಕು. ಯಾಕೆಂದರೆ ನಮ್ಮ ಹೋಪಿಕೊಂಡಿದ್ದಾರಲ್ಲ ಮನೆಯವರು, ಅವ್ರಿಗೆ ಯಾವತ್ತೂ ಸಹ ನಾವು ಸುಳ್ಳು ಅಂತ ಆಗಬಾರ್ದು. ನಮ್ಮ ಹೋಪಲ್ಲಿದ್ದಾರೆ, ನಾವೇನಾದರೂ ಮಾಡಿಕೊಡ್ತೇವೆ, ನನ್ನ ಮಗನ ಮಾಡ್ತಾನೆ, ಏನಾದರೂ ನಮಗೇನಾದರೂ ಸಪೋರ್ಟ್ ಆಗಿದ್ದಾನೆ, ಅದೇ ಒಂದು ಹೋಪ್. ಅದನ್ನು ನಾವು ಯಾವತ್ತೂ ಬ್ರೇಕ್ ಮಾಡಬೇಕು. ಹಾಗೆ ನಮ್ಮ ಕಷ್ಟ, ನಮ್ಮ ಸುಖ ಶೇರ್ ಮಾಡ್ತೇವೆ. ಕಷ್ಟವನ್ನು ಯಾವತ್ತೂ ನಾವು ಆದರೆ ಫ್ಯಾಮಿಲಿಯವರಿಗೆ ಶೇರ್ ಮಾಡಲ್ಲ. ಯಾಕಂದರೆ ನಾವು ಮನೆ ಬಿಟ್ಟು ಬರೋದೇ ಅವ್ರಿಗೆ ಇಷ್ಟ ಇರಲ್ಲ. ಆದರೂ ನಾವು ಬಂದು ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಸಪೋರ್ಟ್ ಮಾಡಿ. ಇವಾಗ ನಾವು ಕಷ್ಟ ನಮ್ಗೆ ಏನಾದರೂ ಆದರೆ ಸಹ ಹೇಳಿದರೆ ಅವ್ರಿಗೆ ತುಂಬ ಫೀಲ್ ಆಗ್ತದೆ. ಸುಮ್ಮನೆ ಅವರಿಗೆ ನಾವಿರೋದೇ ತುಂಬ ಫೀಲ್ ಆಗ್ತದೆ. ಇದನ್ನು ಹೇಳಿ ಸಹ ನಮ್ಮ ಅವತ್ತು ಫೀಲ್ ಮಾಡೋದು ಬೇಡ ಅಂತ ನಾವು ಅದನ್ನು ಯಾವತ್ತೂ ಶೇರ್ ಮಾಡಲ್ಲ.
ನಮ್ದು ಮಾತ್ರ ಅಲ್ಲ ಇದು, ನಂದು ಮಾತ್ರ ಅಲ್ಲ ಲೈಫ್ ಸ್ಟೋರಿ. ಎಲ್ಲರೂ ಇಷ್ಟೇ, ದುಬೈಗೆ ಬಂದವರು ಅವರವರ ಕಷ್ಟವನ್ನು ನೋಡ್ತಾ ಇದ್ದಾರೆ. ಅವರಷ್ಟು ಲಾಂಗ್ ಡ್ಯೂಟಿ, ಕೆಲವರಂತೂ 15 hours 16 hours ಮತ್ತು 14 hours ಎಲ್ಲ ಡ್ಯೂಟಿ ಮಾಡ್ತಾರೆ ನಾನ್ ಸ್ಟಾಪ್. ಏನಿರೋದು ದುಬೈಗೆ ಬಂದರೆ ಅವರವರ ಕಷ್ಟ ಅವರಿಗೆ ಗೊತ್ತು. ಬಂದವ್ರದ್ದು ಕಮೆಂಟ್ ಮಾಡಿ. ಮತ್ತು ರಿಯಾಲಿಟಿಯಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್, ದೊಡ್ಡ ದೊಡ್ಡ ರೀಲ್ಸ್ ಇರ್ತದೆ, ಸ್ವಂತ ಅವರೇ. ಯಾಕಂದರೆ ಅವ್ರ ರಿಯಾಲಿಟಿ ಯಾರು ತೋರಿಸಲ್ಲ. ಅವರ ಲಕ್ಸುರಿ ಹೋಗುದು ಬರುದು, ಬುರ್ಜ್ ಖಲೀಫಾ ಹತ್ರ ನಿಂತು ಫೋಟೋ ತೆಗೆಯುವುದು, ಅದೇ ತೋರಿಸೋದು. ಅಲ್ಲದೆ ಅವ್ರು ಮಾಡೋ ಕೆಲಸ ಅದೇನು ತೋರಿಸಲ್ಲ ಯಾರು ಸಹ. ಯಾಕಂದರೆ ಅದು ಯಾರಿಗೆ ಇಷ್ಟ ಇಲ್ಲ ತೋರಿಸ್ಲಿಕ್ಕೆ. ಅವ್ರು ಕಷ್ಟಪಡೋದು ಯಾವತ್ತೂ ಸಹ ತೋರಿಸಲ್ಲ. ಬಾಯ್ಸ್ ಎಷ್ಟಾದರೂ ಕಷ್ಟ ಇದ್ರು ಸಹ, ಅವರಷ್ಟು ಒಳಗೆ ಮನಸ್ಸಲ್ಲಿ ಕಷ್ಟ ಇದ್ರು, ಎಷ್ಟು ಫೀಲ್ ಆದರೂ ಸಹ ಅವರ ಮುಖದಲ್ಲಿ ಒಂದು ಸ್ಮೈಲ್ ಯಾವತ್ತೂ ಇರ್ತದೆ. ಎವ್ರಿ ಬಾಯ್ಸ್ ಇದು ಹಾಗೆ. ಯಾಕೆಂದರೆ ನಮ್ಮ ಸೊಸೈಟಿ ಹಾಗೆ ಹೇಳಿಕೊಟ್ಟಿದೆ, ನಾವು ಎಷ್ಟು ಕಷ್ಟ ಇದ್ರೆ ಸಹ ಅದನ್ನು ಹೊರಗೆ ತೋರಿಸಬಾರ್ದು, ಯಾವತ್ತೂ ಹ್ಯಾಪಿಯಾಗಿರಬೇಕು, ಯಾವತ್ತೂ ಸಹ ತೋರಿಸಬಾರ್ದು ಅಂತ. ಸೊ ಹಾಗೆ ಯಾವತ್ತೂ ಸಹ ಯಾರು ತೋರಿಸೋದಿಲ್ಲ. ಹೀಗೆ ನೋಡಿ, ಸಂಡೇ ಸ್ವಲ್ಪ ಹೀಗೆ ಇರೋದು. ಕೆಲವರಿಗೆ ಸಂಡೇ ಸಹ ಲೀವ್ ಇಲ್ಲ, ತುಂಬ ಹೆವಿ ಡ್ಯೂಟಿ ಇರ್ತದೆ. ಏನು ಮಾಡೋದು, ಅವರವರ ಅದೃಷ್ಟ ಬಂದಾಗ ಅವರು ಸರಿಯಾಗ್ಬೋದು. ಎಲ್ಲರಿಗೆ ಅವರ ಟೈಮ್ ಬರ್ತದೆ, ಬರಲಿ ಅಂತ ನಾನು ಪ್ರೇ ಮಾಡ್ತೇನೆ. ಮತ್ತು ಇಲ್ಲಿ ನೋಡಿ, ಹೊರಗೆಲ್ಲ ಎಷ್ಟು ಮಂದಿ ಇದ್ದಾರೆ. ಹೀಗೆ ನೋಡಿ, ಫುಲ್ ಇದು ನಮ್ಮ ನೋಡಿ ಪಾರ್ಕಲ್ಲಿ ಫುಲ್ ಕೂತ್ಕೊಂಡಿದ್ದಾರೆ. ಸಂಡೇ ಲೀವ್ ಅಲ್ಲ, ಸೊ ಹಾಗೆ ನೋಡಿ. ನಾನು ಸಹ ಇಲ್ಲಿ ಕೂತ್ಕೊಂಡಿದ್ದೇನೆ, ಮತ್ತೆಂತ ಮಾಡೋದು, ಹಾಗೆ ನಿದ್ದೆ ಬರ್ತಾ ಉಂಟು, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡುವಂತ. ಮತ್ತು ಅಂದಿಗೆ ಸಂಡೇ ಬ್ಲಾಗ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಸಂಡೇ ಅಲ್ಲಿಗಾದರೂ ಹೋಗಿ ಹೀಗೆ ವೀಡಿಯೋ ಮಾಡ್ತೇನೆ, ಮೋಟೋ ಬ್ಲಾಗ್ ಆಗಿ. ಅಂದರೆ ಸ್ವಲ್ಪ ಮಿನಿ ಬ್ಲಾಗ್, ಎಲ್ಲಿಗೆ ಹೋಗೋದು, ಹೇಗಿರೋದು, ಜಸ್ಟ್ ಹೀಗೆ ಹೋಗೋದು ಬರೋದೆಲ್ಲ ಬ್ಲಾಗ್ ಟ್ರೈ ಮಾಡ್ತೇನೆ. ನೆಕ್ಸ್ಟ್ ಸಂಡೇ ಮಾತ್ರ ನನಗೆ ಡ್ಯೂಟಿ ಉಂಟು, ನೋಡುವ. ಮಾರ್ನಿಂಗ್ ಎದ್ದಾದರೂ ಟ್ರೈ ಮಾಡ್ತೇನೆ. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ. ನಿಮ್ಮದು ಕಮೆಂಟ್ ನೋಡಿ ನಾನು ನೆಕ್ಸ್ಟ್ ಮಾಡಬೇಕಾ ಬೇಡ ಅಂತ ನೋಡೋದು. ನೀವು ಸಪೋರ್ಟ್ ಮಾಡಿದ್ರೆ ನಾವಿವತ್ತು ನಿಮಗೆ ಸಹ ಅಪ್ಡೇಟ್ ಮಾಡ್ತಾ ಇರ್ತೇನೆ. ದುಬೈದು ಯಾವುದು ಕಡೆದ್ದು ಬೇಕು, ಎಲ್ಲಿ. ಆದರೆ ಹಾಗೆಲ್ಲ ಹೋಗ್ಲಿಕ್ಕೆ ನನಗೆ ಆಗಲ್ಲ, ಯಾಕೆಂದರೆ ನನಗೆ ಸೈಕಲ್ ಎಲ್ಲಿ ತನಕ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದೆ ಮೆಟ್ರೋದಲ್ಲಿ ಎಲ್ಲಿ ಹೋಗೋದಾದ್ರೆ ನಾನು ಹೋಗಿ ಟ್ರೈ ಮಾಡ್ತೇನೆ. ನೀವು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾ ಪೇಜಲ್ಲಿ ಸಹ ಫಾಲೋ ಮಾಡಿರಿ. ಓಕೆ, ಫೈನಲಿ 5 ಗಂಟೆ ಆಯ್ತು ನೋಡಿ. 5 ಗಂಟೆ ಆಯ್ತು. 5 ಗಂಟೆ 1 hour ಇಲ್ಲಿ ನಾನು ಕೂತ್ಕೊಂಡೆ. ಸ್ವಲ್ಪ ನಾನು ಮಾಡಿದ್ದ ವೀಡಿಯೋ ಎಲ್ಲ ಸ್ವಲ್ಪ ನೋಡಿದೆ, ಹೇಗಾಗಿದೆ, ಹೇಗಾಗ್ತಾ ಉಂಟು ಆ್ಯಂಡ್ ಹೇಗೆ ಆಗಿದೆ ಎಲ್ಲ ನೋಡಿದೆ. ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ನಾನು ಅಪ್ಲೋಡ್ ಮಾಡ್ತೇನೆ ವೀಡಿಯೋ, ನೀವು ನೋಡ್ತೀರಲ್ಲ, ಇದು ಅಪ್ಲೋಡ್ ಆಗಿದೆ ಇದು ಸಹ. ಸೊ ನಾನು ಹೊರಡುದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ರೂಮಿಗೆ ಫ್ರೆಶ್ ಅಪ್ ಆಗಿ ಮತ್ತೆ ಏನಾದರೂ ಮಾಡುವ. ಹೊರಗೆ ಹೋಗೋದು ಬೇಕಾ, ಎಲ್ಲಾದರೂ ನಮ್ಮ ಜಿಮ್ಗೆ ಬರುವ. ಜಿಷ್ಣು ನನ್ನ ಇನ್ನೊಬ್ಬ ಕೋಚ್ ಅವನಿದ್ದಾನೆ, ಅಲ್ಲಿ ಹೋಗ್ಬೇಕಾ ಬೇಡ ಅಂತ ಆಗ್ತಾ ಉಂಟು. ಇಲ್ಲಾದರೆ ರೂಮಲ್ಲಿ ಕೂತ್ಕೊಂಡು ಮೂವಿ ನೋಡುವ, ಎಲ್ಲಾದರೂ ಸಹ ನೋಡುವ. ಇದು ನನ್ನ ಫ್ರೆಂಡ್ ಕೊಟ್ಟದ್ದು, ನನಗೆ ಗಿಫ್ಟ್ ಕೊಟ್ಟದ್ದು. ಇದು ತುಂಬ ಹೆಲ್ಪ್ ಆಯ್ತು ಈಗ ಕೂತ್ಕೊಳ್ಳಿಕ್ಕೆ. ಇದು ಬ್ಯಾಗಲ್ಲಿ ಇರಲಿ, ಬೇಕಾಗ್ತದೆ. ಎಲ್ಲ ವಸ್ತು ಹಾಗೆ ಒಂದಕ್ಕೆಲ್ಲದ್ರೆ ಒಂದಕ್ಕೆ ಹೆಲ್ಪ್ ಆಗ್ತದೆ. ಯಾವುದು ಸಹ ಈ ವರ್ಲ್ಡಲ್ಲಿ ವೇಸ್ಟ್ ಅಂತಿಲ್ಲ. ಯಾರಾದರೂ ಪರ್ಸನ್ ಆದರೂ ಸಹ ಹಾಗೆ, ಎಲ್ಲರೂ ಫಾಯ್ದೆ ನೋಡೋದು. ಆದರೆ ಕೆಲವರಿಗೆ ಹೆಲ್ಪ್ ಆಗ್ತದೆ, ಕೆಲವರಿಗೆ ನಾವು ಬೇಡ ಅಂತ ಆಗ್ತೇವೆ. ಏನು ಮಾಡ್ತೇವೆ. ಸೊ ಎಲ್ಲ ರೆಡಿ ಆಯಿತು, ಎಲ್ಲ ನಾನು ಸ್ಟೈಲ್ ಸಿಕ್ಕಿಸಿದೆ. ಇನ್ನು ನಾವು ಹೊರಡುವ. ಬಾಟ್ಲಿಗ ಇದು ಸಹ ತಗೊಳ್ಳುವ, ಬೇರೆ ಕೆಳಗೆ ಹಾಕಿದರು ನಾವು ವೇಸ್ಟೇಜ್ಗೆ ಹಾಕುವ. ಅಂದರೆ ಡಸ್ಟ್ಬಿನ್ಗೆ ಒಳ್ಳೆಯದಲ್ಲ, ಹಾಕಿದರೆ ಯಾರಿಗೆ ಹೆಲ್ಪ್ ಮಾಡಿ ಒಳ್ಳೆಯದಲ್ಲ. ಈ ಡ್ರೆಸ್ ಚೇಂಜ್ ಇರಲಿಲ್ಲ, ಇನ್ನು ಹೋಗಿ ಮಾಡೋದಲ್ಲ. ಅದಕ್ಕೆ ಹೋಗುವ. ಬಿಸಿಲುಂಟು, ಡಸ್ಟ್ಬಿನ್ ಹಾಕಿದೆ, ನಾವು ಹೋಗುವ ನಮ್ಮ ಸೈಕಲ್ ಕಡೆಗೆ. ಎಷ್ಟು ಮಂದಿ ನೋಡಿ ಕೂತ್ಕೊಂಡು, ಇನ್ನು ಮಗ ಆಟ ಆಡಿಸ್ತಿದ್ದಾರೆ. ನೋಡಿ ಫುಲ್ಲು ಜನರು, ಫುಲ್ ಓಪನ್.
ನೋಡಿ ಕೆಲವಲ್ಲಿ ಆಟ ಆಡ್ತಿದ್ದಾರೆ, ಎಲ್ಲರೂ ಕೂತ್ಕೊಂಡಿದ್ದಾರೆ, ಎಲ್ಲರೂ ಅವರಷ್ಟಿಗೆ ಮಲಗಿದ್ದಾರೆ, ಮೊಬೈಲ್ ನೋಡ್ತಿದ್ದಾರೆ, ಎಲ್ಲ ಅವರಷ್ಟಿಗೆ. ಇಲ್ಲಿ ಜಾಲಿ, ಇಲ್ಲಿ ಟಿಕೆಟ್ ಏನಿಲ್ಲ ಗೊತ್ತಾಯ್ತಾ? ನೋಡಿ ಝೂಮ್ ಮಾಡ್ತೀನಿ. ಇಲ್ಲಿ ನಮಗೆ ಟಿಕೆಟ್ ಏನಿಲ್ಲ, ಫ್ರೀ ಎಂಟ್ರಿ, ಯಾರು ಬರ್ಬೋದು ಕೂತ್ಕೊಳ್ಬೋದು. ಸೊ ಹಾಗೆ ಒಂದು ಆಟ ಆಡ್ತಾರೆ, ಒಂದು ಫ್ರೀ ಎಲ್ಲರಿಗೆ ಸಹ, ಯಾರು ಸಹ ಇದು ಮಾಡೋಂತಿಲ್ಲ. ಓಕೆ, ಹತ್ತಿರವೇ ಮೆಟ್ರೋ ಉಂಟು, ಯೂನಿಯನ್ ಮೆಟ್ರೋದ ರೈಟ್ ಸೈಡ್. ಯಾರಾದರೂ ದುಬೈಲಿದ್ದರೆ ಬಂದು ವಿಸಿಟ್ ಮಾಡಿ. ಇದು ಅಂದರೆ ಪಾರ್ಕ್ ಒಳ್ಳೆದುಂಟು ಕೂತ್ಕೊಳ್ಳಿಕ್ಕೆಲ್ಲ, ಫ್ಯಾಮಿಲಿ ಬಂದಿರಲ್ಲ, ಒಳ್ಳೆ ಪಾರ್ಕ್, ಬರ್ಬೋದು ನಿಮಗೆ. ಓಕೆ, ಸೊ ನಮ್ಮ ಸೈಕಲ್ ಹತ್ರ ಹೋಗುವ. ಸೈಕಲ್ ಹಿಡ್ಕೊಂಡು ಸೈಕಲ್ಗೆ ನಾನು ಸೆಟ್ ಮಾಡಬೇಕಾ? ತುಂಬ ಬಿಸಿಲು ಉಂಟು ಮಾತ್ರ, ನೋಡುವ. ನಾನು ಹೋಗ್ತಾ ಇದ್ದೇನೆ, ಇನ್ನು ಹೋಗುದಲ್ಲ, ಇನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು ವ್ಲಾಗ್. ಓಕೆ, ಇನ್ನು ನಾನು ಟ್ರೈ ಮಾಡ್ತೇನೆ. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ಇಂಥ ವ್ಲಾಗ್ ಬೇಕಿದ್ರೆ. ಸಂಡೇ ವ್ಲಾಗ್ ಅಂತ, ಸಂಡೇ ಮಾತ್ರ ವ್ಲಾಗ್ ಮಾಡಲಿಕ್ಕೆ ಆಗೋದು. ಮತ್ತು ನಿಮ್ಮದು ಒಳ್ಳೆ ರೆಸ್ಪಾನ್ಸ್ ಇದ್ರೆ ನಾನು ಡೈಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿರಿ, ಆ್ಯಂಡ್ ಬೆಲ್ ಐಕನ್ ಆಲ್ ಕ್ಲಿಕ್ ಮಾಡಿ. ಮತ್ತು ನಾನು ಇನ್ಸ್ಟಾ ಐಡಿ ನಾನು ಕೆಳಗೆ ಕೊಟ್ಟಿರ್ತೇನೆ, ಅದರಲ್ಲಿ ಒಂದು ಫಿಟ್ನೆಸ್ ಇದ್ದುಂಟು, ಮತ್ತೊಂದು ಮೋಟಿವೇಶನ್ ಇದ್ದು. ಅದಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಇಂಥ ವ್ಲಾಗ್ ಬೇಕಿದ್ರಿ ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಟ್ರೈ ಮಾಡ್ತೇನೆ, ಟ್ರೈ ಮೈ ಬೆಸ್ಟ್ ಇನ್ಶಾಅಲ್ಲಾ. ಓಕೆ, ಸಿ ಯು, ಬಾಯ್ ಬಾಯ್.